Hi, ಎಲ್ರಿಗೂ ನಮಸ್ಕಾರ. Welcome to Enlight KPSC YouTube channel. I am Mallikarjun. So today we discuss Chief Justice of Supreme Court of India. ಯಾಕಪ್ಪ ಅಂತಂದರೆ ರೀಸೆಂಟಾಗಿ 53rd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಅಪಾಯಿಂಟ್ ಮಾಡಿದ್ದಾರೆ. ಆದ ಕಾರಣ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ಡೈರೆಕ್ಟ್ಲಿ ಹೂ ಇಸ್ ದ 53rd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ, ಅಥವಾ ಇವ್ರನ್ನ ಯಾವ ಥರ ಅಪಾಯಿಂಟ್ ಮಾಡ್ತಾರೋ ಅವರು ರಿಲೇಟೆಡ್ ಆರ್ಟಿಕಲ್ ಕೇಳ್ತಾರೆ, ಅಥವಾ ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನೋದು, ಅಥವಾ ಇವ್ರು ರಿಮೂವಲ್ ಪ್ರೊಸೆಸನ್ನು ಕೇಳ್ಬೋದು. ಈ ಥರನೇ ಇದಕ್ಕೆ ರಿಲೇಟೆಡ್ ಟಾಪಿಕ್ಸ್ನೆಲ್ಲ ಎಕ್ಸಾಮ್ಸಲ್ಲಿ ಕೇಳೋವಂಥ ಚಾನ್ಸ್ ಇರುತ್ತೆ. ಓಕೆನಾ? ಸೊ ಇದಕ್ಕೆ ರಿಲೇಟೆಡ್ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನಂತಂದರೆ, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆ್ಯಸ್ 53rd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇದೆ. ಭಾರತದ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ನೇಮಿಸಲಾಗಿದೆ. ಇದಕ್ಕೆ ಆನ್ಸರ್ ಏನಂತಂತಂದರೆ ಜಸ್ಟಿಸ್ ಸೂರ್ಯಕಾಂತ್ ಅಂತ. ಓಕೆನಾ? ಜಸ್ಟಿಸ್ ಸೂರ್ಯಕಾಂತ್ ಅವ್ರನ್ನ 53ನೇದರಾಗಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಇವರು 53ನೇದಾದರೆ 52ನೇದಾರು ಯಾರು ಅಂತಂತಂದರೆ ಭೂಷಣ್ ಗವಾಯಿ, ಜಸ್ಟಿಸ್ ಭೂಷಣ್ ಗವಾಯಿ. 51st ಯಾರು ಅಂತಂದರೆ ಸಂಜೀವ್ ಖನ್ನಾ. ಸೊ 50 ಯಾರು ಅಂತಂದರೆ ಡಿ.ವೈ. ಚಂದ್ರಚೂಡ್. ಓಕೆನಾ? ಇದನ್ನು ಆರ್ಡರ್ ವೈಸ್ ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಮ್ಯಾಥ್ಸ್ ಆಫ್ ದ ಫಾಲೋಯಿಂಗಲ್ಲಿ KPSC ಆದರೂ ಅಥವಾ KA ಆದರೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ರಿಲೇಟೆಡ್ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರಲ್ಲ, ಇವ್ರು ರಿಲೇಟೆಡ್ನ ಇವತ್ತು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. CJI ಇಸ್ ದ ಹೆಡ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಎಂಟೈರ್ ಇಂಡಿಯನ್ ಜುಡಿಷರಿ. ಎಂಟೈರ್ ಇಂಡಿಯನ್ ಜುಡಿಷರಿ ಅಂತಂದರೆ ಇಂಡಿಯನ್ ಜುಡಿಷರಿ ಯಾವ ಥರ ಇದೆ ಅಂದರೆ ಇಟ್ ಈಸ್ ಇಂಟಿಗ್ರೇಟೆಡ್ ಸಿಸ್ಟಮ್. ಜುಡಿಷರಿ ಅಂದರೆ ಇಂಟಿಗ್ರೇಟೆಡ್ ಅಂತಂತಂದರೆ ಫಸ್ಟ್ ಬರೋದು ಸುಪ್ರೀಂ ಕೋರ್ಟು ಅಂದರೆ ಹೈಯರ್ ಅಥಾರಿಟಿ, ಇದ್ರ ತೆಳಗಡೆ ಇರೋದು ಹೈಕೋರ್ಟ್, ಹೈಕೋರ್ಟ್ ತೆಳಗಡೆ ಇರೋದು ಸಬಾರ್ಡಿನೇಟ್ ಕೋರ್ಟು. ಸೊ ಇಲ್ಲಿ ಸುಪ್ರೀಂ ಕೋರ್ಟು ಇದಕ್ಕೆ ಹೆಡ್ ಬಂದ್ಬಿಟ್ಟು CJI. ಓಕೆನಾ? ಸೊ ಸುಪ್ರೀಂ ಕೋರ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಂದ್ರೆ ಯಾವ ಥರ ಅಪಾಯಿಂಟ್ ಆಗುತ್ತೆ ಅಂತಂದರೆ, ಫಸ್ಟ್ ಒಂದು ಫೆಡ್ರಲ್ ಕೋರ್ಟ್ ಅಂತ ಇರುತ್ತೆ. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಲೈಕ್ ಜನವರಿ 28, 1950 ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಆವಾಗ ಪ್ರೆಸೆಂಟು ಅಂದರೆ ಜುಡಿಷರಿ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತಂದರೆ, ಫಸ್ಟ್ ಅಂತಂದರೆ 8 ಜಡ್ಜಸ್ ಇರ್ತಾರೆ ಪ್ಲಸ್ 1 CJI ಇರ್ತಾರೆ. ಬಟ್ ಪ್ರೆಸೆಂಟ್ ಎಷ್ಟಿದ್ದಾರೆ ಅಂತಂದರೆ 33 ಜಡ್ಜಸ್ ಪ್ಲಸ್ 1 ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಇರ್ತಾರೆ. ಓಕೆನಾ? ಸೊ ಈ ಥರ ಇದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಹೋಲ್ಡ್ಸ್ ದ ಹೈಯೆಸ್ಟ್ ಜುಡಿಷಿಯಲ್ ಪೊಸಿಷನ್ ಇನ್ ದ ಕಂಟ್ರಿ, ಅಂದರೆ ಇವರೇ ಹೈಯೆಸ್ಟ್ ಜುಡಿಷಿಯಲ್ ಪೊಸಿಷನ್ ಇರುತ್ತೆ. ಸೊ ಇಲ್ಲಿ ಏನಂತಂದರೆ ಇನ್ನೊಂದು ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಬರುತ್ತೆ ಗೌರ್ಮೆಂಟಲ್ಲಿ, ಅಂದರೆ ರ್ಯಾಂಕ್ ವೈಸ್. ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು ಇಟ್ ಈಸ್ ಪ್ರೆಸಿಡೆಂಟ್, ಸೆಕೆಂಡ್ ಬಂದ್ಬಿಟ್ಟು ವೈಸ್ ಪ್ರೆಸಿಡೆಂಟ್, ಥರ್ಡ್ ಪ್ರೈಮ್ ಮಿನಿಸ್ಟರ್, ಫೋರ್ತ್ ಬಂದ್ಬಿಟ್ಟು ಗವರ್ನರ್ಸ್ ಆಫ್ ದ ಪರ್ಟಿಕ್ಯುಲರ್ ಸ್ಟೇಟ್, ಫಿಫ್ತ್ ಬಂದ್ಬಿಟ್ಟು ಫಾರ್ಮರ್ ಪ್ರೆಸಿಡೆಂಟ್ ಅಂದರೆ ಮಾಜಿ ರಾಷ್ಟ್ರಪತಿಗಳು. ಸಿಕ್ಸ್ತ್ ಪೊಸಿಷನ್ ಅಂದರೆ ಸಿಕ್ಸ್ತ್ ರ್ಯಾಂಕ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ ಸ್ಪೀಕರ್ ಆಫ್ ಲೋಕಸಭಾ ಶೇರ್ ಮಾಡಿರ್ತಾರೆ. ಓಕೆನಾ? ಸೊ ಸೆವೆಂತ್ ಯಾರು ಇರ್ತಾರೆ ಅಂದರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಫ್ ಯೂನಿಯನ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ವಿತ್ ದೇರ್ ರೆಸ್ಪೆಕ್ಟಿವ್ ಸ್ಟೇಟ್ಸು, ಮತ್ತು ವೈಸ್ ಚೇರ್ಪರ್ಸನ್ ನೀತಿ ಆಯೋಗ್, ಫಾರ್ಮರ್ ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭಾ ಆ್ಯಂಡ್ ಲೋಕಸಭಾ, ಇವರೆಲ್ಲ ಸೆವೆಂತ್ ಪೊಸಿಷನಲ್ಲಿರ್ತಾರೆ. ಓಕೆನಾ? 7th ಅಂತ ಬರುತ್ತೆ, ಅದು ಲೈಕ್ ಭಾರತ ರತ್ನ ಪ್ರಶಸ್ತಿ ಯಾರು ತೊಗೊಂಡಿರ್ತಾರಲ್ಲ ಅವರು 7th ರ್ಯಾಂಕಲ್ಲಿ ಬರ್ತಾರೆ. ಓಕೆನಾ? ಸೊ ಈ ಥರ ಹೋದಾಗ ಗೌರ್ಮೆಂಟ್ ಆಫ್ ಪ್ರೆಸಿಡೆನ್ಸ್ ಅಂತ ಹೋದಾಗ CJIಗೆ ಯಾವ ಪೊಸಿಷನ್ ಇದೆ ಅಂತಂದರೆ 6th ರ್ಯಾಂಕ್ ಇದೆ. ಅದು ಯಾರ ಜೊತೆ ಇದೆ ಅಂತಂದರೆ ಲೋಕಸಭಾ ಸ್ಪೀಕರ್ ಜೊತೆ ಶೇರ್ ಆಗಿರುತ್ತೆ. ಸೊ ಇವ್ರಿಗೇನೇನು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇರ್ತಾರಲ್ಲ, ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಡ್ಮಿನಿಸ್ಟ್ರೇಟಿಂಗ್ ದಿ ಫಂಕ್ಷನಿಂಗ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಅಸೈನಿಂಗ್ ದ ಕೇಸಸ್ ಆ್ಯಂಡ್ ಫಾರ್ಮಿಂಗ್ ಬೆಂಚಸ್ ಅಂತ. ಇದೇನಂತಾರೆ ಅಂತಂದರೆ ರೋಸ್ಟರ್ ಮಾಸ್ಟರ್ ಮೆಥಡ್ ಅಂತ ಕರೀತಾರೆ. ರೋಸ್ಟರ್ ಮಾಸ್ಟರ್ ಮೆಥಡ್ ಅಂತ. ಇಲ್ಲೇನಂತಂದರೆ ಯಾವ ಕೇಸು ಅಂದರೆ ಪರ್ಟಿಕ್ಯುಲರ್ ಕೇಸು ಇದೇ ಬೆಂಚ್ ಹಿಯರಿಂಗ್ ಮಾಡಬೇಕಂತ ಡಿಸೈಡ್ ಮಾಡೋದು ಯಾರಂತಂದರೆ ಇಟ್ ಈಸ್ ಚೀಫ್ ಜಸ್ಟಿಸ್. ಹೈಕೋರ್ಟಲ್ಲಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಮಾಡ್ತಾರೆ, ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮಾಡ್ತಾರೆ. ಓಕೆನಾ? ಎನ್ಶೂರಿಂಗ್ ದಿ ಇಂಡಿಪೆಂಡೆನ್ಸ್ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ಜುಡಿಷರಿ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಯಾವ ಥರ ಆಗುತ್ತೆ ಅಂತ. ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ ದ ಆರ್ಟಿಕಲ್ 124
ಸಬ್ ಕ್ಲಾಸ್ 2 ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದರೆ ಪ್ರೆಸಿಡೆಂಟ್ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಅಂಡರ್ ಆರ್ಟಿಕಲ್ 124 ಸಬ್ ಕ್ಲಾಸ್ 2 ಅಂತ. ಸೊ ಇದರಲ್ಲಿ ಏನಂತಂತಂದರೆ ಈ ಪ್ರೆಸಿಡೆಂಟ್ ಯಾರನ್ನ ಮಾತು ಕೇಳಿ ಮಾಡ್ತಾರೆ ಅಂತಂದರೆ ಆ್ಯಕ್ಚುಲಿ ಇವಾಗ ಫಾರ್ ಎಕ್ಸಾಂಪಲ್ ಇನ್ಕ್ಯುಬೆಂಟ್ ಚೀಫ್ ಜಸ್ಟಿಸ್ ಇರ್ತಾರಲ್ಲ, ಎಕ್ಸಾಂಪಲ್ಲು ಗವಾಯಿ ಅವರು ಇದ್ದರು, ಲೈಕ್ ಗವಾಯಿ ಇದ್ದರು. ಇವರು ಅಂದರೆ ಇನ್ಕ್ಯುಬೆಂಟ್ ಯಾರೇ ಇರ್ತಾರಲ್ಲ ಪ್ರೆಸೆಂಟು, ಅವರು ನೆಕ್ಸ್ಟ್ ಯಾರು ಆಗಬೇಕಂತ ನಾಮಿನೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವು ಗವಾಯಿ ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವ್ರನ್ನ ನಾಮಿನೇಟ್ ಮಾಡಿದರು. ಈ ನಾಮಿನೇಷನ್ ಯಾರ ಕಡೆ ಹೋಗುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಹತ್ರ ಹೋಗುತ್ತೆ. ಸೊ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಏನು ಮಾಡ್ತಾರೆ ಅಂತಂದರೆ ದೇ ವಿಲ್ ಸೆಂಡ್ ದಿಸ್ ರೆಕಮೆಂಡೇಷನ್ ಟು ದ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ವಿಲ್ ಸೆಂಡ್ ದಿಸ್ ರೆಕಮೆಂಡೇಷನ್ ಟು ದ ಪ್ರೆಸಿಡೆಂಟ್. ಅಲ್ಟಿಮೇಟ್ಲಿ ಪ್ರೆಸಿಡೆಂಟ್ ವಿಲ್ ಅಪಾಯಿಂಟ್ CJI ಅಂಡರ್ ಆರ್ಟಿಕಲ್ 124 ಕ್ಲಾಸ್ 2 ಅಂತ. ಓಕೆನಾ. ಅದರ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಯಾವ ಥರ ಅಪಾಯಿಂಟ್ ಆಗ್ತಾರೆ ಅಂತಂದರೆ ಒಂದು ಕೊಲಿಜಿಯಮ್ ಸಿಸ್ಟಮ್ ಅಂತ ಬರುತ್ತೆ. ಕೊಲಿಜಿಯಮ್ ಸಿಸ್ಟಮಲ್ಲಿ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ ಸುಪ್ರೀಂ ಕೋರ್ಟ್ದು, ಮತ್ತು ಪ್ಲಸ್ 1 CJI ಇರ್ತಾರೆ. ಇವ್ರು ಡಿಸೈಡ್ ಮಾಡಿ ಅಪಾಯಿಂಟ್ ಮಾಡ್ತಿರ್ತಾರೆ. ಈ ಕೊಲಿಜಿಯಮ್ ಸಿಸ್ಟಮ್ ಬರಬೇಕಂತಂದರೆ ಯಾವ ಇದರಲ್ಲಿ ಅಂದರೆ ಥರ್ಡ್ ಜಡ್ಜ್ ಕೇಸಸ್ ಅಂತ ಬರುತ್ತೆ. ಥರ್ಡ್ ಜಡ್ಜ್ ಕೇಸಸ್ ಯಾವಾಗ ಆಗುತ್ತೆ ಅಂತಂದರೆ 1998 ಆಗುತ್ತೆ. ಓಕೆ. ಸೊ ಮತ್ತು ಇನ್ನೊಂದೇನೆಂದರೆ ಬೈ ಕನ್ವೆನ್ಷನ್, ಅಂದರೆ ಇದು ಅಪಾಯಿಂಟ್ ಮಾಡಬೇಕಾದ್ರೆ ಬೈ ಕನ್ವೆನ್ಷನ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಈಸ್ ಡೆಸಿಗ್ನೇಟೆಡ್ ಆಸ್ ಅ CJI. ಅಂದರೆ ಯಾರು ಅಂದರೆ ಸೀನಿಯರ್ ಮೋಸ್ಟ್ ಅಂದ ತಕ್ಷಣ ಅವ್ರ ಏಜ್ ನೋಡೋಲ್ಲ, ಅವರು ಸೀನಿಯಾರಿಟಿ ಎದರಿಂದ ಡಿಟರ್ಮೈನ್ಡ್ ಆಗುತ್ತೆ ಅಂತಂದರೆ ಸೀನಿಯಾರಿಟಿ ಈಸ್ ಡಿಟರ್ಮೈನ್ಡ್ ಬೈ ದಿ ಲೆಂತ್ ಆಫ್ ದ ಸರ್ವಿಸ್ ಇನ್ ದ ಸುಪ್ರೀಂ ಕೋರ್ಟ್ ಅಂತ. ಅಂದರೆ ಸಪೋಸ್ ಎಕ್ಸಾಂಪಲ್ ಇವಾಗ 50 ವರ್ಷದವರು ಇದ್ದಾರೆ, 45 ವರ್ಷದವರು ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ದಲ್ಲಿ 50 ವರ್ಷದ ಜಡ್ಜ್ ಆಗಿ ವರ್ಕ್ ಮಾಡೋದು ಎಷ್ಟು ಇರುತ್ತೆ ಅಂತಂದರೆ ಜಸ್ಟ್ 5 ಇಯರ್ಸ್ ಇರುತ್ತೆ ಅವರೇ. ಆದರೆ 45 ಇಯರ್ಸ್ ಏಜ್ ಇರೋರು 10 ಇಯರ್ಸ್ ಮಾಡಿದರೆ ಇವ್ರನ್ನ ಫಸ್ಟ್ ಕನ್ಸಿಡರ್ ಮಾಡ್ತಾರೆ ಸೀನಿಯಾರಿಟಿ ಅಂತಂದು. ಅಂದರೆ ಸೀನಿಯಾರಿಟಿನ ಸರ್ವಿಸಲ್ಲಿ ನೋಡ್ತಾರೆ, ನಾಟ್ ಇನ್ ಏಜ್. ಓಕೆನಾ. ನೆಕ್ಸ್ಟು ಸೊ ಕ್ವಾಲಿಫಿಕೇಷನ್ ಏನಪ್ಪ ಅಂತ CJIಗೆ ಅಂದರೆ ಯಾವ್ಯಾವ ಕ್ವಾಲಿಫಿಕೇಷನ್ ಇರಬೇಕಂತ. ಟು ಬಿ ಅಪಾಯಿಂಟೆಡ್ ಆ್ಯಸ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ CJI ಅ ಪರ್ಸನ್ ಮಸ್ಟ್ ಬಿ ಅಂತ ಏನೇನು ಇರಬೇಕಂತಂದರೆ ಫಸ್ಟ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ ಇರಬೇಕು, ಹ್ಯಾವ್ ಬಿನ್ ಜಡ್ಜ್ ಆಫ್ ಹೈಕೋರ್ಟ್ ಆರ್ ಮಲ್ಟಿಪಲ್ ಹೈಕೋರ್ಟ್ಸ್ ಇನ್ ಸಕ್ಸೆಷನ್ ಫಾರ್ 5 years, ಆರ್ have been advocate of a high court for 10 years, or be a distinguished jurist in an opinion of president ಅಂತ. ಸೊ ಏನೇನು ಕಂಡೀಷನ್ ಇದೆ ಅಂತಂದರೆ ಫಸ್ಟ್ ಇವರು ಸಿಟಿಜನ್ ಆಫ್ ಇಂಡಿಯಾ ಇರಬೇಕು, ಅಥವಾ 5 years ಹೈಕೋರ್ಟ್ ಅಥವಾ ಬೇರೆ ಮಲ್ಟಿಪಲ್ ಆಫ್ ಹೈಕೋರ್ಟಲ್ಲಿ ಇವರು ಆ್ಯಸ್ ಅ ಜಡ್ಜಾಗಿ ವರ್ಕ್ ಮಾಡಿರಬೇಕು, ಅಥವಾ 10 years ಇವರು ಹೈಕೋರ್ಟಲ್ಲಿ ಅಡ್ವೊಕೇಟಾಗಿ ವರ್ಕ್ ಮಾಡಿರಬೇಕು, ಅಥವಾ ಪ್ರೆಸಿಡೆಂಟ್ ಅಂದರೆ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್ ಅಂದರೆ ಪ್ರೆಸಿಡೆಂಟ್ ನೆದರಿನಲ್ಲಿ ಇವರೊಂದು ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಪರ್ಸನ್ ಆಗಿರ್ಬೇಕು. ಅಂದರೆ ಇವರಿಗೆ ಕಾನೂನು ಗೊತ್ತಿರೋಂಥ ವ್ಯಕ್ತಿ ಇರಬೇಕು ಪ್ರೆಸಿಡೆಂಟ್ ನೆದರಲ್ಲಿ. ಅಂಥವ್ರನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟು ರೂಲ್ಸ್ ಮತ್ತು ಪವರ್ಸ್ ಆಫ್ CJI. ಸೊ ಆ್ಯಕ್ಟ್ಸ್ ಆ್ಯಸ್ ದ ಮಾಸ್ಟರ್ ಆಫ್ ರೋಸ್ಟರ್ ಅಂತ, ಅಸೈನ್ಸ್ ಕೇಸಸ್ ಆ್ಯಂಡ್ ಬೆಂಚಸ್. ಅವಾಗಲೇ ಹೇಳ್ದಂಗೆ ಮಾಸ್ಟರ್ ಆಫ್ ರೋಸ್ಟರ್ಸ್ ಏನಂತಂತಂದರೆ ಯಾವ ಕೇಸ್ನ ಯಾವ ಬೆಂಚು ನೋಡಬೇಕಂತ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕೇಸ್ನ ಪರ್ಟಿಕ್ಯುಲರ್ ಬೆಂಚ್ ಡಿಸೈಡ್ ಮಾಡುತ್ತಂತ ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಎಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಅದೇ ಹೈಕೋರ್ಟ್ ಅಂತ ಬಂದರೆ ಇಟ್ ಈಸ್ ಚೀಫ್ ಜಸ್ಟಿಸ್ ಆಫ್ ಪರ್ಟಿಕ್ಯುಲರ್ ಹೈಕೋರ್ಟ್. ಓಕೆನಾ. ಹೆಡ್ಸ್ ದ ಕೊಲಿಜಿಯಮ್ ಸಿಸ್ಟಮ್ ಅಂದರೆ ಕೊಲಿಜಿಯಮ್ ಸಿಸ್ಟಮ್ ಹೇಳಿದಲ್ಲ, ಕೊಲಿಜಿಯಮ್ ಸಿಸ್ಟಮಲ್ಲಿ ಟೋಟಲ್ 5 ಮೆಂಬರ್ಸ್ ಇರ್ತಾರೆ. 4 ಸೀನಿಯರ್ ಮೋಸ್ಟ್ ಜಡ್ಜಸ್ಸು ಪ್ಲಸ್ 1 CJI. ಇವ್ರೇನು ಮಾಡ್ತಾರೆ ಅಂತಂದರೆ ಜಡ್ಜಸ್ ಫಾರ್ ದ ಸುಪ್ರೀಂ ಕೋರ್ಟ್ನ ಅಪಾಯಿಂಟ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಕ್ಯಾನ್ ಅಪಾಯಿಂಟ್ ಅಡಾಕ್ ಜಡ್ಜಸ್ ಅಂಡರ್ ದ ಆರ್ಟಿಕಲ್ 127 ಅಂತ. ಸೊ ಇಲ್ಲಿ ಅಡಾಕ್ ಜಡ್ಜಸ್ ಅಂದರೆ ಆರ್ಟಿಕಲ್ 127 ಇದು ಏನಾಗುತ್ತೆ ಅಂತಂದರೆ ಇದನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ CJI ಅಪಾಯಿಂಟ್ ಮಾಡ್ತಾರೆ. ಯಾವ ಸಿಚುವೇಷನಲ್ಲಿ ಅಂತಂತಂದರೆ ಯಾವಾಗ ಸುಪ್ರೀಂ ಕೋರ್ಟ್ ಕೋರಮ್ ಇರುತ್ತಲ್ಲ, ಮಿನಿಮಮ್ ಇಷ್ಟೇ ಜಡ್ಜಸ್ ಇರಬೇಕಂತ, ಅದು ಕಡಿಮೆ ಇರುತ್ತೆ. ಸೊ ಟು ಹೋಲ್ಡ್ ಆರ್ ಕಂಟಿನ್ಯೂ ಎನಿ ಸೆಷನ್ ಆಫ್ ದ ಸುಪ್ರೀಂ ಕೋರ್ಟ್, CJI ಅವ್ರು ಏನು ಮಾಡ್ತಾರೆ ಅಂತಂದರೆ ಜಡ್ಜಸ್ ಆಫ್ ಹೈಕೋರ್ಟ್ ಯಾವ್ದಾದ್ರು ಒಂದು ಹೈಕೋರ್ಟ್ನ ಜಡ್ಜ್ ಇರ್ತಾರಲ್ಲ, ಅಂದರೆ ಇವ್ರಿಗೆ ಕ್ವಾಲಿಫಿಕೇಷನ್ ಇರಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋವಂಥ ಅರ್ಹತೆಗಳಿದ್ದಾಗ ಅಂಥವ್ರನ್ನ ಫ್ರಾಮ್ ದ ಹೈಕೋರ್ಟಲ್ಲಿರುವಂಥ ಚೀಫ್ ಜಸ್ಟಿಸ್ ಕನ್ಸಲ್ಟ್ ಮಾಡಿ ಈ ಹೈಕೋರ್ಟ್ನ ಜಡ್ಜ್ನ ಅಡೋಕ್ ಜಡ್ಜ್ ಅಂತ ಅಂಡರ್ ಆರ್ಟಿಕಲ್ 127 ಅಪಾಯಿಂಟ್ ಮಾಡ್ತಾರೆ. ಅಂದರೆ ಆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ಗೆ. ಇದಕ್ಕೆ ಬಿಫೋರ್ ಪ್ರೆಸಿಡೆಂಟ್ ಕನ್ಸಲ್ಟ್ ಬೇಕು, ಪ್ರೆಸಿಡೆಂಟ್ ಕನ್ಸಲ್ಟ್ ತೊಗೊಂಡು ಇದನ್ನ ಅಪಾಯಿಂಟ್ ಮಾಡಬೇಕು. ಅಂದರೆ ಹೆಂಗಂದರೆ CJI ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ದು ಕೋರಮ್ ನೋಡ್ತಾರೆ. ಕೋರಮ್
ಅಂದರೆ ಮಿನಿಮಮ್ ನಂಬರ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರಬೇಕು ರನ್ ಮಾಡೋಕ್ಕೆ. ಅದಿಲ್ದಾಗೆ ಹೈಕೋರ್ಟಲ್ಲಿರೋಂಥ ಜಡ್ಜ್ನ ತೊಗೊಂಡು ಅಂದರೆ ವಿತ್ ಪರ್ಮಿಷನ್ ಆಫ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ದೇ ವಿಲ್ ಅಪಾಯಿಂಟ್ ದ ಹೈಕೋರ್ಟ್ ಜಡ್ಜಸ್ ಟು ದ ಸುಪ್ರೀಂ ಕೋರ್ಟ್ ಜಡ್ಜ್ ಫಾರ್ ಅ ಟೆಂಪ್ರರಿ ಪೀರಿಯಡ್ ಆಫ್ ಟೈಮ್. ಇದಕ್ಕೇನಂತಂತಂದರೆ ಸಿ ಜಿ ಐ ಅವರು ಬಿಫೋರ್ ಪ್ರೆಸಿಡೆಂಟ್ ಕನ್ಸಲ್ಟ್ನ ತೊಗೊಂಡಿರ್ಬೇಕು. ಓಕೆನಾ. ನೆಕ್ಸ್ಟ್ ರಿಮೂವಲ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾವ ಥರ ರಿಮೂವ್ ಮಾಡ್ತಾರೆ ಅಂತಂದರೆ, ಸೊ ಕ್ಯಾನ್ ಬಿ ರಿಮೂವ್ಡ್ ಓನ್ಲಿ ಬೈ ದ ಪ್ರೆಸಿಡೆಂಟ್. ಓಕೆನಾ. ಇದನ್ನು ಆ್ಯಕ್ಚುಲಿ ರಿಮೂವಲ್ ರಿಮೂವ್ ಆಫ್ ದ ಸಿ ಜೆ ಇದನ್ನು ಯಾರು ರಿಮೂವ್ ಮಾಡ್ತಾರೆ ಅಂತಂದರೆ ಬೈ ದ ಪ್ರೆಸಿಡೆಂಟ್. ಓಕೆನಾ. ಆ್ಯಕ್ಚುಲಿ ರಿಮೂವಲ್ ಪ್ರೊಸೆಸ್ ಆಫ್ ರಿಮೂವಲ್ ಮೆಥಡ್ ಆಫ್ ಸಿ ಜೆ ಇದೆಯಲ್ಲ, ಇಟ್ ಈಸ್ ನಾಟ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ಲ, ನಾಟ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ಎಲ್ಲಿಂದ ತೊಗೊಂಡಿದ್ದಾರೆ ಅಂತಂದರೆ, ಒಂದು ಜಡ್ಜ್ ಎನ್ಕ್ವೈರಿ ಆ್ಯಕ್ಟ್ 1968 ಅಂತ ಬರುತ್ತೆ, ಅಲ್ಲಿಂದ ಈ ರಿಮೂವಲ್ ಪ್ರೊಸೀಜರ್ ತೊಗೊಂಡಿದ್ದಾರೆ. ಓಕೆನಾ. ಎಲ್ಲಾದರೂ ಕ್ವಶನ್ ಬಂದರೆ ದ ರಿಮೂವಲ್ ಮೆಥಡ್ ಆಫ್ ಸಿ ಜಿ ಐ ಇಸ್ ಮೆನ್ಷನ್ ದ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಇಟ್ ಈಸ್ ರಾಂಗ್. ಇಟ್ ಈಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಈಸ್ ಟೇಕನ್ ಫ್ರಮ್ ದ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968. ಸೊ ಈ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಒಂದು ಫಸ್ಟ್ ಟು ರಿಮೂವ್ ದ ಚೀಫ್ ಜಸ್ಟಿಸ್ ಆರ್ ಜಡ್ಜಸ್ ಫ್ರಮ್ ದ ಸುಪ್ರೀಂ ಕೋರ್ಟ್, ಒಂದು ಫಸ್ಟ್ ಏನು ಮಾಡಬೇಕು, ಒಂದು ಮೋಷನ್ ಮೂವ್ ಮಾಡಬೇಕಾಗತ್ತೆ. ಸೊ ಮೋಷನ್ ಎಲ್ಲಿ ಮೂವ್ ಮಾಡ್ತಾರೆ ಅಂದರೆ ಪಾರ್ಲಿಮೆಂಟ್ ಐದರ್ ಇನ್ ಲೋಕಸಭಾ ಆರ್ ಇನ್ ರಾಜ್ಯಸಭಾ. ಸೊ ಲೋಕಸಭಾದಲ್ಲಿ ಮೂವ್ ಮಾಡ್ಬೇಕಂತಂದರೆ ಫಸ್ಟ್ 100 ಮೆಂಬರ್ಸ್ ಇದಕ್ಕೆ ಸೈನ್ ಮಾಡಬೇಕು. ಇನ್ ಕೇಸ್ ರಾಜ್ಯಸಭಾ ಆದರೆ 50 ಮೆಂಬರ್ಸ್ ಸೈನ್ ಮಾಡಬೇಕು. ಆಫ್ಟರ್ ಮೋಷನ್ ಮೂವ್ ಆದಮೇಲೆ ಇದೇನಾದ್ರು ಅಕ್ಸೆಪ್ಟ್ ಆದರೆ ವಿತ್ ಸ್ಪೆಷಲ್ ಮೆಜಾರಿಟಿ ಏನು ಮಾಡ್ತಾರೆ, ಚೇರ್ಮನ್ನು ಅಂದರೆ ಚೇರ್ಮನ್ ಇನ್ ಕೇಸ್ ಆಫ್ ರಾಜ್ಯಸಭಾ ಆ ಸ್ಪೀಕರ್ ಇನ್ ಕೇಸ್ ಆಫ್ ಲೋಕಸಭಾ ಇವ್ರಿಗೊಂದು ಪವರ್ ಇರುತ್ತೆ. ಐದರ್ ದೇ ಕ್ಯಾನ್ ಅಕ್ಸೆಪ್ಟ್ ದಿ ಮೋಷನ್ ಆರ್ ದೇ ಕ್ಯಾನ್ ರಿಜೆಕ್ಟ್ ಇಟ್. ಇಫ್ ದೇ ಅಕ್ಸೆಪ್ಟ್ ದೇ ಆರ್ ಗೋಯಿಂಗ್ ಟು ಅಪಾಯಿಂಟ್ ದಿ 3 ಮೆಂಬರ್ ಕಮಿಟಿ ಮಾಡ್ತಾರೆ. ಸೊ ಈ ಕಮಿಟಿ ಎದಕ್ಕೆ ಮಾಡ್ತಾರೆ ಅಂತಂದರೆ, ಈ ಜಡ್ಜಸ್ನ ರಿಮೂವ್ ಮಾಡೋಕ್ಕೆ ಕರೆಕ್ಟಾಗಿ ರೀಸನ್ಸ್ ಇದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಈ ಕಮಿಟಿ ರೆಕಮೆಂಡ್ ಮಾಡ್ತಾರೆ. ಸೊ ಈ ಕಮಿಟಿ ಏನಾದ್ರು ರಿಮೂವ್ ಮಾಡಬೇಕಂತ ರೆಕಮೆಂಡ್ ಮಾಡಿದರೆ ಸ್ಪೀಕರು ಅಥವಾ ಚೇರ್ಮ್ಯಾನು ರಿಮೂವ್ ಮಾಡ್ತಾರೆ, ಆರ್ ಎಲ್ಸ್ ಅದನ್ನು ರಿಮೂವ್ ಮಾಡಲ್ಲ. ಮತ್ತು ಈ ಕಮಿಟಿಯಲ್ಲಿ ಯಾರು ಇರ್ತಾರೆ ಅಂತಂತಂದರೆ 3 ಮೆಂಬರ್ಸ್ ಕಮಿಟಿಯಲ್ಲಿ ಒಂದು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಆಮೇಲೆ ಇನ್ನೊಂದು ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಇರ್ತಾರೆ, ಮತ್ತು ಚೀಫ್ ಜಸ್ಟಿಸ್ ಆಫ್ ಅಂದರೆ ಸಿ ಜಿ ಐ ಇರ್ತಾರೆ. ಅಂದರೆ ಜಡ್ಜಸ್ನ ರಿಮೂವ್ ಮಾಡೋಕ್ಕೆ, ಸುಪ್ರೀಂ ಕೋರ್ಟ್ ಜಡ್ಜಸ್ನ ರಿಮೂವ್ ಮಾಡೋಕ್ಕೆ 3 ಮೆಂಬರ್ ಕಮಿಟಿ ಇರ್ತದಲ್ಲ, ಈ ಕಮಿಟಿಯಲ್ಲಿ ಒಂದು ಸಿ ಜಿ ಐ ಇರ್ತಾರೆ, ಇನ್ನೊಂದು ಸಿ ಜಿ ಐ ಹೈಕೋರ್ಟ್ ಇರ್ತಾರೆ, ಮತ್ತು ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಇರ್ತಾರೆ. ಸೊ ಈ ಕಮಿಟಿ ಏನು ಮಾಡ್ತದೆ ಅಂತಂದರೆ, ಏನಾದ್ರು ಈ ರಿಮೂವ್ ಮಾಡಬೇಕಂತ ಜಡ್ಜಸ್ನ ಇರ್ತದಲ್ಲ, ಅವ್ರು ಏನಾದ್ರು ಮಿಸ್ಬಿಹೇವ್ ಮಾಡಿದರೆ ಓಕೆ ಅದು ಕನ್ಫರ್ಮ್ ಆದರೆ ಇವರು ರೆಕಮೆಂಡ್ ಮಾಡ್ತಾರೆ ಯಾರಿಗೆ, ಸ್ಪೀಕರ್ಗೆ, ಓಕೆ ಇವ್ರು ರಿಮೂವ್ ಮಾಡ್ಬೋದಂತ. ಸೊ ಆನ್ ದ್ಯಾಟ್ ಬೇಸಿಸ್ ಸ್ಪೀಕರ್ ಆರ್ ಚೇರ್ಮ್ಯಾನ್ ವಿಲ್ ಅದು ಮೋಷನ್ಗೆ ಸೈನ್ ಮಾಡಿ ಅವ್ರು ರಿಮೂವ್ ಮಾಡ್ತಾರೆ. ಓಕೆನಾ. ಮತ್ತು ಬೇರೆ ಕಂಡೀಷನ್ಸು ಸಿ ಜಿ ಐಗೆ ಯಾವ ಥರದ ಅಂತಂದರೆ, ಸಿ ಜಿ ಐ ಕ್ಯಾನ್ ಇವ್ರ ಟೆನೂರ್ ಏನಂತಂದರೆ, ಇವ್ರ ಕಾಲಾವಧಿ ಏನಂತಂದರೆ 65 years ಟೆನೂರ್ ಬಂದುಬಿಟ್ಟು 65 years. ಇವ್ರು ರೆಸಿಗ್ನೇಷನ್ ಲೆಟರ್ ಯಾರು ಕೊಡ್ಬೋದು ಅಂತಂದರೆ ಒಂದು ಪ್ರೆಸಿಡೆಂಟಿಗೆ ಕೊಡ್ಬೋದು. ಓಕೆನಾ. ಆಮೇಲೆ ಇನ್ನೊಂದು ಮೆಥಡ್ ಯಾವುದು ಅಂತಂದರೆ, ಈ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಈಸ್ ಆಫೀಸ್ ಬೈ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಷನ್ ಆಫ್ ದ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ರೆಕಮೆಂಡ್ ಮಾಡ್ಬೇಕಂದ್ರೆ ಈ ಥರ ಎಲ್ಲ ಪ್ರೊಸೀಜರಲ್ಲಿ ಹೋಗಬೇಕು. ಓಕೆ. ಸೊ ಇಷ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಸ್ ರಿಲೇಟೆಡು ನಾವು ಡಿಸ್ಕಸ್ ಮಾಡಿದ್ವಿ. ಅಂದರೆ ಯಾವ್ಯಾವ ಥರ, ಅಂದರೆ ಅಪಾಯಿಂಟ್ಮೆಂಟ್ ಯಾವ ಥರ ಆಗ್ತಾರೆ, ಅವ್ರಿಗಿರೋಂಥ ಪವರ್ಸ್ ಏನು ಆ್ಯಂಡ್ ರೂಲ್ ಏನು, ಮತ್ತು ಅವ್ರನ್ನ ಯಾವ ಥರ ರಿಮೂವ್ ಮಾಡ್ತಾರೆ ಅಂತ. ಸೊ ಇದೇ ಥರ ನಾನು ಡಿಫ್ರೆಂಟ್ ಲೈಕ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಯಿತು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಯಿತು, ಡೇಲಿ ಒಂದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಫಾರ್ ಎಕ್ಸಾಂಪಲ್ ನಾಳೆ ಎಲೆಕ್ಷನ್ ಕಮಿಷನ್, ನೆಕ್ಸ್ಟು
ನ್ಯಾಷನಲ್ ವುಮೆನ್ ರೈಟ್ ಕಮಿಷನ್, ಈ ಥರ ಒಂದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ಡಿಸ್ಕಸ್ ಮಾಡೋಗಂತಿದ್ದೀವಿ. ಈ ಥರ ಕ್ಲಾಸ್ ಬೇಕಂತಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.